ಸೊ ಆ ಥರದ ಒಂದು ವ್ಯವಸ್ಥೆಗಳು ಅಥವಾ ಅವರ ಚಿತ್ರದ ಬಗ್ಗೆ ಅವರ ನಿರ್ಮಾಪಕರ ಬಗ್ಗೆ ಇರತಕ್ಕಂಥ ಕಳಕಳಿ ಇದೆಯಲ್ಲ, ಆ ಕಳಕಳಿನ ಕೂಡ ನಾವು ಚಿತ್ರರಂಗದವರಾಗಿ ಅದನ್ನು ಗೌರವಿಸಲೇಬೇಕು. ಅವ್ರನ್ನೂ ಕೂಡ ನಾವು ಅದನ್ನು ಹೆಮ್ಮೆ ಪಡಬೇಕು. ನೀವು ಯಾರಿಂದ ಸರ್ ಇದನ್ನ ಕೇಳಿದ್ದು? ಅಂದ್ರೆ ಯಾರಾದ್ರೂ ನಿಮ್ಗೆ ಹೇಳಿದ್ರ, ನಿರ್ಮಾಪಕರು ಏನಾದ್ರು ನಿಮ್ ಜೊತೆ ಹಂಚ್ಕೊಂಡಿದ್ರ ಮಿಲನ ಪ್ರಕಾಶ್ ಅವರು ಹೇಗೆ ಅಂತ? ಮೇಡಮ್, ಚಿತ್ರತಂಡದಲ್ಲಿ ಚಿತ್ರರಂಗದವರೇ ತಾನೇ ಕೆಲಸ ಮಾಡ್ತಾರೆ. ಸೊ ಆಮೇಲೆ ಅವರ ಸ್ನೇಹಿತರುಗಳೆಲ್ಲ ನಮ್ಮ ಸ್ನೇಹಿತರುಗಳಲ್ವ, ನಮಗೂ ಅವ್ರ ಸ್ನೇಹಿತರು. ನಾನು ಅವ್ರನ್ನ ಡೈರೆಕ್ಟಾಗಿ ಭೇಟಿ ಆಗಿಲ್ಲ, ಬಟ್ ಅಲ್ಲಿರ್ತಕ್ಕಂಥ ಭಾಳಷ್ಟು ಜನ ಸ್ನೇಹಿತರುಗಳು ನನಗೆ ಅವ್ರ ಜೊತೆನಲ್ಲಿರೋರು. ಶಿವಕುಮಾರ್ ಅಂತೇಳಿ ಕಾಡು ಗೊತ್ತಿರ್ಬೇಕು ನಿಮಗೆ, ಅವ್ರ ಮನೆ ಬಂದಿದ್ರು, ನಿರ್ಮಾಪಕರ ಸಂಘಕ್ಕೆ ಬಂದಿದ್ರು. ಬಂದಾಗ ಅದೇ ಹೇಳ್ತಾ ಇದ್ರು, ನೋಡಿ ಪಾಪ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅಂದರೆ ಅದೊಂದು ಎನಿ ಮೂಮೆಂಟ್ ಏನು ಬೇಕಾದ್ರೂ ಆಗ್ಬೋದು ಅನ್ನೋ ಇದು ಇದು ಏನಂದರೆ ಆತಂಕ ಅವ್ರನ್ನ ಕಾಡ್ತಾ ಇದೆ ಅಂತಕ್ಕಂಥದ್ದನ್ನು ಶಿವಕುಮಾರ್ ಅವರಿಬ್ಬರು ಕ್ಲಾಸ್ಮೇಟ್ಸು. ಅವ್ರದ್ದು ಏನೇನು ನಡೆದ್ರೂ ಕೂಡ ಇವರಿಗೆಲ್ಲ ವಿಚಾರಗಳು ಗೊತ್ತಾಗ್ತವೆ. ಹೀಗೆ ಅವರ ಒಂದು ಆ ಕಳಕಳಿ ಚಿತ್ರತಂಡದ ಬಗ್ಗೆ, ಡೆವಿಲ್ ಚಿತ್ರದ ಬಗ್ಗೆ ಮಾಡಿದ್ದಾರೆ. ಮಾಡಿಕೊಟ್ಟು ನನ್ನ ಕರ್ತವ್ಯ ನಾನು ಮಾಡಿ ಮುಗಿಸ್ಕೊಂಡಿದ್ದೀನಿ, ಮಿಕ್ಕಿದ್ದನ್ನು ಫಿನಿಷ್ ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಹೇಳಿ ಇವಾಗ ಹೋಗಿದ್ದಾರೆ. ಎನಿ ಮೂಮೆಂಟ್ ಏನಾಗುತ್ತೆ ಹೇಳೋಕ್ಕಾಗಲ್ಲ ಮೇಡಮ್, ನಾವೇನು ಭವಿಷ್ಯ ಹೇಳೋರಲ್ಲ. ಆದಷ್ಟು ಬೇಗ ಅವರು ಜೈಲಿಂದ ಬಿಡುಗಡೆಯಾಗಿ ಬಂದು ಮತ್ತೆ ಚಿತ್ರರಂಗದಲ್ಲಿ ಸಕ್ರಿಯವಾಗಿ ತೊಡಗಿ ಅತಿ ಹೆಚ್ಚು ಚಿತ್ರಗಳನ್ನು ಕನ್ನಡಕ್ಕೋಸ್ಕರ ಮಾಡಲಿ ಅಂತ ಕೇಳ್ಕೊತೀನಿ. ಸರ್, ನಾನು ಯಾಕೆ ನಿಮ್ಮನ್ನ ಒತ್ತಿ ಕೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವರು ಏನು ಗೊತ್ತಾ, ದರ್ಶನ್ ಅವ್ರಿಗೆ ಯಾವ ಬೆನ್ನು ನೋವಿಲ್ಲ, ಯಾವ ಕಾಲು ನೋವು ಇಲ್ಲ, ಮೀಡಿಯಾಗಳು ಕ್ಯಾಮ್ರಾ ಹಿಂಗಿಟ್ಟಾಗ ಮಾತ್ರ ಬೆನ್ನು ನೋವು ಅಂತ ತೋರಿಸ್ಕೊಳ್ತಾರೆ ಅನ್ನೋ ಒಂದು ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿರ್ತವೆ, ಮತ್ತೆ ಮಾತುಗಳು ಕೂಡ ಕೇಳಿ ಬರ್ತಿರುತ್ತೆ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಕ್ಲಾರಿಫೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಮೇಡಮ್, ಪುರಂದರದಾಸರನ್ನ ನೋಡಿದ್ರೆ ನೀವು? ನಾನು ನೋಡಿಲ್ಲ. ನಮ್ಮ ಕಾಲದಲ್ಲಿ ನಮ್ಮ ಅಪ್ಪ ನಮ್ಮಂತ ನೋಡಿದ್ರಲ್ಲೂ ಗೊತ್ತಿಲ್ಲ. ಅವರು ಅವತ್ತಿನ ಕಾಲಕ್ಕೇನೆ ಒಂದು ವಚನ ಬರೆದುಬಿಟ್ರು, ಅಂದರೆ ಒಂದು ಪ್ರವರ್ಬ್ ರೆಡಿ ಮಾಡಿದ್ರು. ನಿಂದಕರಿರಬೇಕಯ್ಯ ಊರ ತುಂಬ ಗಲ್ಲಿಗಳೋಣ ಹಂದಿಗಳಂತೆ ಅಂತೇಳಿ. ಆಯ್ತರಾ? ಇಲ್ಲಿ ಬೇಕಾದವರು ಒಂಥರ ಮಾತಾಡ್ತಾರೆ, ಬ್ಯಾಡ್ದಿದ್ದವರು ಇನ್ನೊಂದು ಥರ ಮಾತಾಡ್ತಾರೆ. ನನಗೇನು ಅವರಿಂದ ಏನೂ ಆಗಬೇಕಾಗಿಲ್ಲ ಮೇಡಮ್. ನಾನು ವೈಯಕ್ತಿಕವಾಗಿ ನಮ್ಗೆ ಸ್ನೇಹಿತರಷ್ಟೇ, ಅಷ್ಟನ್ನು ಬಿಟ್ಟು ನನಗೂ ಅವ್ರಿಗೆ ಏನಾಗಬೇಕಾಗಿಲ್ಲ.